ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬರುತ್ತೆ. ಕಾದು ನೋಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದರೆ, ಸರ್ಕಾರ ಏನಿದೆ 22 ವಿಧೇಯಕಗಳನ್ನು ಕಳೆದ ಒಂದು ಅಧಿವೇಶನದಲ್ಲಿ ಅಂಗೀಕಾರವನ್ನು ಮಾಡ್ತು, ರಾಜ್ಯಪಾಲರ ಹತ್ರ ಕಳಿಸಿತ್ತು. ಬಟ್ ಈಗ ಅದರಲ್ಲಿ 3 ರಿಜೆಕ್ಟ್ ಆಗಿದ್ದಾವೆ. ಅಂದರೆ ವಾಪಸ್ ಕಳಿಸಿದೆ ರಾಜ್ಯಪಾಲರು ಸರ್ಕಾರಕ್ಕೆ, ಮರುಪರಿಶೀಲನೆ ಮಾಡಿ ಅಂಥೇಳಿ ತಾವರ್ಚಂದ್ ಗೆಹ್ಲೋಟ್ ಅವರು. ಅದರಲ್ಲಿ ಈ ಈ ದ್ವೇಷ ಭಾಷಣ ಇದೆಯಲ್ವ, ಅದರದ್ದು ಕೂಡ ವಾಪಸ್ ಕಳಿಸಿದ್ದಾರೆ. ಭಾಳ ಚರ್ಚೆ ಆಯಿತು, ಪರ ವಿರೋಧಕ್ಕೆ ಕಾರಣ ಆಯಿತು. BJP ಇದನ್ನು ಒಪ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ನೋಡಿ, ತಾವರ್ಚಂದ್ ಗೆಹ್ಲೋಟ್ ಅವರು ಯಾಕೆ ಹಾಗಾದರೆ ವಾಪಸ್ ಕಳಿಸಿರ್ಬೋದು? ಇದರಿಂದ ಏನಾದರೂ ರಾಜಕೀಯ ಲೆಕ್ಕಾಚಾರಗಳಿದೆಯಾ? ಖಂಡಿತವಾಗಲೂ ನಾವು ಹೇಳ್ತಾ ಇದ್ದೀವಿ, ರಾಜಕೀಯ ಜಟಾಪಟಿಗೆ ಇದು ಕಾರಣ ಆಗೇ ಆಗುತ್ತೆ. ಅಂದರೆ ದ್ವೇಷ ಭಾಷಣ ಮಸೂದೆ ಕಾಯ್ದೆ ಈ ವಾಪಸ್ ಪರಾಮರ್ಶೆ ಮಾಡಿ ಮತ್ತು ಮರುಪರಿಶೀಲನೆ ಮಾಡಿ ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಕಾಯ್ದೆಯನ್ನು ಕೂಡ ಈಗ ವಾಪಸ್ ಕಳುಹಿಸಲಾಗಿದೆ. ಅದರಲ್ಲಿ ಈ ಒಳ ಮೀಸಲಾತಿ ಹಂಚಿಕೆ ಮಾಡ್ತು ಸರ್ಕಾರ. SC ಅವರಿಗೆ, ಪರಿಶಿಷ್ಟ ಜಾತಿಯವರಿಗೆ 17% ಒಟ್ಟು ಅವ್ರಿಗಿರೋದು. ಅದರಲ್ಲಿ 6 ಎಡಗೈ ಸಮುದಾಯ ಕೊಟ್ಟರು, 6% ಬಲಗೈ ಸಮುದಾಯ ಕೊಟ್ಟರು. 6 12 ಆಯಿತು. 5% ಅಸ್ಪೃಶ್ಯ ಅಂಥೇಳಿ ಡಿವೈಡ್ ಮಾಡಿ ಅವರಿಗೆ 5% ಕೊಟ್ಟರು. 5%ನಲ್ಲಿ ಕೊರಚ, ಕೊರಮ, ಲಂಬಾಣಿ, ಬಂಜಾರ ಎಲ್ಲವನ್ನೂ ಕೂಡ ಆ್ಯಡ್ ಮಾಡಿದರು. ಆದರೆ ಅಲೆಮಾರಿಗಳು ಕೋರ್ಟ್ ಮೊರೆ ಹೋದರು. ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಸಪ್ರೇಟಾಗಿ 1% ಕೊಡಬೇಕು ಅಂತ ಹೇಳಿದ್ರು ಅವರು ಅಲೆಮಾರಿಗಳು. ಅವ್ರಿಗೆ ಅನ್ಯಾಯ ಖಂಡಿತವಾಗ್ಲೂ ಆಗಿದೆ. ಹಾಗಾಗಿ ಇದರಲ್ಲಿ ಜಟಾಪಟಿಗಳಿದ್ವು. ಅದನ್ನು ಕೂಡ, ಆ ಒಂದು ವಿಧೇಯಕವನ್ನು ಕೂಡ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಹಾಗಾಗಿ ಸರ್ಕಾರ ಮುಂದೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗಿದ್ದಂತಹ ಬಿಲ್ಗಳಿದು. ಅದರಲ್ಲೂ ಈ ಒಳ ಮೀಸಲು ಹೇಳಿದೆ ನಾನು, ಚಾಮುಂಡೇಶ್ವರಿ ಪ್ರಾಧಿಕಾರದ ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ. ಅಂದರೆ ಈ 19 ಮಸೂದೆಗಳಿಗೆ ಮಾತ್ರ ಅಂಕಿತವನ್ನು ಹಾಕಿದ್ದಾರೆ. ಇನ್ನು 3ಕ್ಕೆ ಅವರು ಅಧಿಕೃತವಾದಂಥ ಮುದ್ರೆಯನ್ನು ಒಪ್ಪಿಲ್ಲ. ಯಾವುದೇ ಒಂದು ವಿಧೇಯಕ ಆಗಿರ್ಬೋದು, ಮಸೂದೆ ಆಗಿರ್ಬೋದು, ಅದು ಕಾನೂನಾಗಿ ಜಾರಿ ಆಗಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ರಾಜ್ಯಪಾಲರ ಅಂಕಿತ ಬಹಳ ಮುಖ್ಯ ಆಗುತ್ತೆ. ಅವರೇ ಸುಪ್ರೀಂ, ಇಲ್ಲಿ ಸಾಂವಿಧಾನಿಕವಾದಂಥ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಇದಕ್ಕೂ ರಾಜಕೀಯ ಬಣ್ಣವನ್ನು ಕಟ್ಟಬಹುದು. ರಾಜ್ಯಪಾಲರನ್ನ ಆಯ್ಕೆ ಮಾಡೋದು ಯಾರು? ಕೇಂದ್ರ ಸರ್ಕಾರ, ಅವರೇ ಆಯ್ಕೆ ಮಾಡೋದು. ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ BJPಯ ನಾಯಕರೇ ಆ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಆದರೆ ಪಕ್ಷಾತೀತವಾಗಿ ಇದನ್ನು ಯಾವ ಥರ ನೋಡ್ತಾರೆ ನಾಯಕರು, ಕಾದು ನೋಡೋಣ ಮುಂದೆ ಏನಾಗುತ್ತೆ.